ಶ್ರೀ ಕೃಷ್ಣನ ಸಾವು ಹೇಗಾಯ್ತು ಅಂತ ನಿಮಗೆ ಗೊತ್ತಾ? ಗಾಂಧಾರಿ ಕೃಷ್ಣನಿಗೆ ಕೊಟ್ಟ ಶಾಪ ಮತ್ತು ದೂರ್ವಾಸರು ಕೃಷ್ಣನ ಮಗ ಸಾಂಬನಿಗೆ ಕೊಟ್ಟ ಶಾಪದಿಂದ ಯದುವಂಶ ನಾಶವಾಯ್ತು. ದೂರ್ವಾಸರ ಶಾಪದಂತೆ ಒಂದು ಕಬ್ಬಿಣದ ಕೊಡಲಿಯಿಂದ ಯಾದವರು ಸಾಯಬೇಕಿತ್ತು. ಭಯಗೊಂಡಿದ್ದ ಯಾದವರು ಕಬ್ಬಿಣವನ್ನ ಪುಡಿ ಮಾಡಿ ಸಮುದ್ರಕ್ಕೆ ಬಿಟ್ಟಿದ್ದರು. ಆ ಕಬ್ಬಿಣದ ಒಂದು ಭಾಗದಿಂದ ಒಬ್ಬ ಬೇಟೆಗಾರ ಬಾಣವನ್ನ ಮಾಡಿಸಿದ್ದ. ಕುರುಕ್ಷೇತ್ರ ಯುದ್ಧವಾಗಿ 36 ವರ್ಷದ ನಂತರ ಯಾದವರೆಲ್ಲ ಜಗಳಗಳನ್ನ ಆಡಿ ಹೊಡೆದಾಡಿ ಸತ್ತರು. ಭವಿಷ್ಯ ತಿಳಿದಿದ್ದ ಕೃಷ್ಣ ಕಾಲದ ಅನುಗುಣದಂತೆ ಒಂದು ಮರದ ಕೆಳಗೆ ಕಾಡಿನಲ್ಲಿ ವಿಶ್ರಾಂತಿ ಪಡೆಯುತ್ತ ಮಲಗಿದ್ದ. ಬೇಟೆಗಾರ ಜರ ಬೇಟೆಯಾಡಲು ಕಾಡಿಗೆ ಬಂದು ದೂರದಿಂದ ಮಲಗಿದ್ದ ಕೃಷ್ಣನ ಕಾಲನ್ನು ಕಂಡು ಅದು ಜಿಂಕೆ ಎಂದು ಭಾವಿಸಿ ಬಾಣವನ್ನ ಹೊಡೆದ. ಬಂದು ನೋಡಿ ಶ್ರೀಕೃಷ್ಣನನ್ನು ಕಂಡು ಅಳಲು ಆರಂಭಿಸಿದ. ಇದು ನಿನ್ನ ತಪ್ಪಲ್ಲ, ಜಗದ ಮಾಯೆ, ಅಳಬೇಡ ಎಂದನು. ಹಿಂದಿನ ಜನ್ಮದಲ್ಲಿ ವಾಲಿಯಾಗಿದ್ದ ನಿನ್ನನ್ನು ರಾಮನಾಗಿದ್ದ ನಾನು ಕೊಂದಿದ್ದೆ. ಈಗ ಇಬ್ಬರು ಸಮನಾದೆವು. ಪಾಂಡವರಿಗೆ ವಿಷಯವನ್ನ ತಿಳಿಸಲು ಹೇಳಿದ. ಆ ಒಂದು ಬಾಣದಿಂದ ಶ್ರೀಕೃಷ್ಣನ ಭೂಮಿಯ ಮೇಲಿದ್ದ ಜೀವನ ಮುಗಿದು ದ್ವಾಪರ ಯುಗ